ಇವತ್ತು 49ನೇ ಹುಟ್ಟುಹಬ್ಬ ನಮ್ಮ ದರ್ಶನಣ್ಣವರದ ಹುಟ್ಟುಹಬ್ಬದ ಪ್ರಯುಕ್ತ ಎಲ್ಲ ನಮ್ಮ ತೂಗುದೀಪ ಸರ್ಕಲ್ ಇಲ್ಲಿ ಈ ಒಂದು ಹುಟ್ಟುಹಬ್ಬದ ಆಚರಣೆ ಹಬ್ಬದ ರೀತಿ ಆಚರಣೆ ಮಾಡ್ತಾ ಇದೀವಿ. ಎಲ್ಲ ಅಭಿಮಾನಿಗಳು ಎಲ್ಲರೂ ಸೇರಿ ಮತ್ತೆ ತಾಯಿ ಚಾಮುಂಡೇಶ್ವರಿ ಪೂಜೆ ಮಾಡಿ ಅವರ ಆಶೀರ್ವಾದ, ತಾಯಿ ಚಾಮುಂಡೇಶ್ವರಿ ಆಶೀರ್ವಾದ ಎಲ್ಲರಲ್ಲೂ ಇರ್ಲಿ, ಭಗವಂತ ಒಳ್ಳೇದ್ ಮಾಡ್ಲಿ. ಮತ್ತೆ ನಾವು ಈ ಒಂದು ಹುಟ್ಟುಹಬ್ಬದ ಪ್ರಯುಕ್ತ ನಮ್ಮ ಎಲ್ಲರಿಗೂ, ಸಾರ್ವಜನಿಕರಿಗೆ, ರೈತರ ಬಾಂಧವರಿಗೆ ಎಲ್ಲರಿಗೂ ಈ ಒಂದು ಬಿಸಿಲಲ್ಲಿ ತುಂಬಾನೇ ಆಯಾಸ ಆಗಿರ್ತದೆ, ಅವ್ರಿಗೂ ಒಂದು ತಂಪಾಗ್ಲಿ ಅಂತ ಹೇಳ್ಬಿಟ್ಟು ನಮ್ಮ ದಸರಣ್ಣನ ಹುಟ್ಟುಹಬ್ಬದ ಪ್ರಯುಕ್ತ ಇಲ್ಲಿ ನಾವು ಎಲ್ಲರಿಗೂ ಮಜ್ಜಿಗೆ ಕೊಡುವ ಮೂಲಕ ಎಲ್ಲ ಅಭಿಮಾನಿಗಳು ಸೇರಿ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೀವಿ. ಮತ್ತೆ ಇದು ಒಂದೇ ವರ್ಷಕ್ಕೆ ಸ್ಫೂರ್ತಿ ಅಲ್ಲ, ನಾವು ಪ್ರತಿ ವರ್ಷ ಬೇರೆ ವಿಧವಾಗಿ ಸಮಾಜಮುಖಿಯಾಗಿ ಕೆಲಸಗಳನ್ನ ಮಾಡ್ಕೊಂಡು ಬರ್ತಾ ಇದೀವಿ. ಮತ್ತೆ ಅಣ್ಣವರು ನಮ್ ಜೊತೆಲೇ ಇದ್ದಾರೆ, ನಮ್ ಜೊತೆಲೇ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ ಅನ್ನೋ ಒಂದು ನಿಟ್ಟಲ್ಲಿ ಎಲ್ಲಾರು ನಮ್ಮ ಅಭಿಮಾನಿಗಳು ಸೇರಿ ನಮ್ಗೆ ತುಂಬಾನೇ ಹಬ್ಬದ ರೀತಿ ನಾವು ಈ ಒಂದು ಹುಟ್ಟುಹಬ್ಬನ ಆಚರಣೆ ಮಾಡ್ತಾ ಇದೀವಿ. ಮತ್ತೆ ಅವರ ತಂದೆ ತಾಯಿ ಆಶೀರ್ವಾದ ಅವ್ರ ಮೇಲೆ ಇರ್ಲಿ, ಆದಷ್ಟು ಬೇಗ ನಮ್ಮ ದರ್ಶನ ಬರ್ಲಿ ಅಂತ ನಾನು ಈ ಒಂದು ಸಂದರ್ಭದಲ್ಲಿ ಕೇಳ್ಕೊತಾ ಇದ್ದೀನಿ. ನಾನು ಬನ್ನೂರಿಂದ ಮಹೇಂದರ್ ಸಿಂಗ್ ಕಾಳಪ್ಪ. ಚಾಮುಂಡಿ ಮಾತೆಗೆ. ಇಂದು ನಮ್ಮ ಮೈಸೂರಿನಲ್ಲಿ ನಮ್ಮ ಕಾಮನ್ ಗೇಟ್ ತೂಗುದೀಪ ಶ್ರೀನಿವಾಸ ವೃತ್ತ, ಅಪ್ಪಾಜಿಯವರ ವೃತ್ತದಲ್ಲಿ ದರ್ಶನನ 49ನೇ ವರ್ಷದ ಹುಟ್ಟುಹಬ್ಬ ವಿಶೇಷವಾಗಿ ಪ್ರತಿ ಬಾರಿ ಅಪ್ಪಾಜಿ ವೃತ್ತದಲ್ಲೇ ಹೊಸಕೋಟೆಯಿಂದ ಬರ್ತಿದ್ರು ನಮ್ಮ ದರ್ಶನ್ ರಾಜ್ ಅಂತ ಅಣ್ಣವರು. ತುಂಬಾ ಅಭಿಮಾನಿ ಒಬ್ರು ಬರ್ತಾ ಇದ್ರು. ಅವಾಗ ಅಪ್ಪಾಜಿ ವೃತ್ತದಲ್ಲೂ ತುಂಬಾ ಚೆನ್ನಾಗಿ ಎಲ್ಲ ಹೂವಿನ ಅಲಂಕಾರ ಎಲ್ಲ ಮಾಡ್ಕೊಂಡು ಒಂದು ಸಸಿ ನೆಡುವ ಮೂಲಕ ಎಲ್ಲ ಮಾಡ್ಕೊಂಡ್ ಬರ್ತಾ ಇದ್ರು. ಸೊ ಇವತ್ತು ಎಲ್ಲಿಗೆ ಬಂದಿದೆ ಅಂತಂದ್ರೆ ಒಂದು ಮಜ್ಜಿಗೆ ಪಾನಕ ಹಂಚಿ ಸಿಹಿ ವಿತರಣೆ ಮಾಡೋ ತನಕ ದರ್ಶನನಂದು ಸಹ ಇಡೀ ರಾಜ್ಯಾದ್ಯಂತ ಎಲ್ಲಾ ಕಡೆ ನಡೀತಾ ಇರೋದು ಗೊತ್ತಿರೋದೆ. ಅನ್ನದಾನ ನಡೀತಾ ಇದೆ, ರಕ್ತದಾನ ನಡೀತಾ ಇದೆ. ಹಾಗೆ ನಮ್ಮ ಮೈಸೂರಿನಲ್ಲಿ ನಾವು ವಿಶೇಷವಾಗಿ ಮಜ್ಜಿಗೆ ವಿತರಣೆ ಮಾಡೋಕೆಂದ್ರೆ ನಿನ್ನೆ ತಾನೇ ಶಿವರಾತ್ರಿ ಮುಗ್ದಿರೋದ್ರಿಂದ ತಂಪಿರಲಿ ಅಂತ ಹೇಳಿ ಮಜ್ಜಿಗೆ ವಿತರಣೆ ಮೂಲಕ ಅಣ್ಣಂಗೆ ತುಂಬ ಇಷ್ಟವಾದಂಥ ಸಿಹಿ ಕಜ್ಜಾಯ ಆಗ್ಬೋದು, ಬಾದ್ಶಾ ಆಗ್ಬೋದು, ಪ್ರತಿಯೊಬ್ಬರಿಗೂ ಇಷ್ಟ ಇರುತ್ತೆ. ಅಣ್ಣಂಗೂ ಅದೇ ಇಷ್ಟ. ಹಾಗಾಗಿ ಎಲ್ಲ ಅದು ಹಂಚು ಮೂಲಕ ನಮ್ಮ ಬನ್ನೂರಿಂದ ಮಹೇಂದ್ರ ಸಿಂಗ್ ಕಾಳಪ್ಪನವರ ಸಹಕಾರದಿಂದ, ನಮ್ಮ ದರ್ಶನನ ಅಭಿಮಾನಿ ಇವತ್ತದಿಂದ ಎಲ್ಲ ಮೈಸೂರಿನವರೆಲ್ಲ ಇಲ್ಲಿ ಸೇರಿದ್ದೀವಿ. ಇದೇ ವಿಶೇಷ. ಮಾಧ್ಯಮದವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನ ಸಹ ಹೇಳ್ತೀನಿ ಮಾಧ್ಯಮದ ಮೂಲಕ. ಆದಷ್ಟು ಬೇಗ ನಮ್ಮ ದರ್ಶನನ ಬೇಗ ಬರಲಿ, ನಾವು ಕಾಯ್ತಾ ಇದ್ದೀವಿ. ನಾವು ಸಂಕ್ರಾಂತಿಗೂ ಕಾದ್ವಿ, ಹಾಗೆ ಹಿಂದೆ ಹೊಸ ವರ್ಷಕ್ಕೂ ಕಾದ್ವಿ. ಈಗ ಯುಗಾದಿ ಇನ್ನೇನು ಹತ್ರ ಬರ್ತಾ ಇದೆ. ನೆನ್ನೆ ಶಿವರಾತ್ರಿ ಆಗಿದೆ, ಶಿವ ಅಂತ. ಯುಗಾದಿ ಬರುತ್ತೆ, ಯುಗಾದಿಗೆ ಸಿಹಿ ಸುದ್ದಿ ಸಿಗುತ್ತೆ ಅಂತ ನನಗೆ ತುಂಬ ನಂಬಿಕೆ ಇದೆ ತಾಯಿ ಚಾಮುಂಡಮ್ಮನ ಮೇಲೆ. ಯಾಕೆಂದರೆ ಇವತ್ತು ಅಮ್ಮನಿಗೆ ವಿಶೇಷವಾಗಿ ಪೂಜೆ ಮಾಡಿ ಮಜ್ಜಿಗೆ ವಿತರಣೆ ಮಾಡಿ ಅಮ್ಮನಿಗೆ ಕೇಳ್ಕೊಂಡಿದ್ದೀವಿ. ಹಾಗೆ ರಾಜ್ಯಾದ್ಯಂತ ಎಲ್ಲರೂ ಎಷ್ಟು ನಾವು ದೇವ್ರ ಮೊರೆ ಹೋಗ್ತೀವಿ ಅಷ್ಟು ಒಳ್ಳೆಯದು ಅಂತ ಕೇಳ್ಕೊತೀನಿ. ಎಷ್ಟು ನೆಮ್ಮದಿಯಾಗಿ, ಎಷ್ಟು ಖುಷಿಯಾಗಿ, ತಾಳ್ಮೆಯಿಂದ ನಾವು ಮಾಡ್ಕೊಂಡು ಹೋಗ್ತೀವಿ. ನಮ್ಮ ಮನೆಗಳಲ್ಲಾಗ್ಬೋದು, ಅಕ್ಕಪಕ್ಕ ಆಗ್ಬೋದು, ಎಲ್ಲ ಹೋಗಿದ ಕಡೆ ದೇವ್ರನ್ನ ಬೇಡ್ಕೊಳ್ಳೋಣ, ದರ್ಶನ ಬೇಗ ಬರಲಿ. ಇವ್ರ ಜೊತೆಗೆ ಇದ್ದಾರೆ, ಮನೆಯವ್ರ ಮುಂದೆನೇ ತಾಯಿ ಸಹ ಬರಬೇಕಿತ್ತು, ಆದರೆ ಸರಿ ಹೋಗಲ್ಲ ಈಗ ಕರೆಯೋದು ಅಂತ ಹೇಳಿ ಅವ್ರ ಪರವಾಗಿ ಎಲ್ಲ ನಿಂತು ನಾವು ಇಲ್ಲಿ ಮೈಸೂರಿನಲ್ಲಿ ಆಚರಣೆ ಮಾಡ್ತಾ ಇದ್ದೀವಿ ಸರ್. ಮತ್ತೊಮ್ಮೆ ದರ್ಶನನಂಗೆ ಹುಟ್ಟುಹಬ್ಬದ ಶುಭಾಶಯ ನಮ್ಮ ಮೈಸೂರಿಂದ, ಎಸ್ಪೆಷಲಿ ಅಪ್ಪಾಜಿ ಸರ್ಕಲಿಂದ ಎಲ್ಲ ಅಭಿಮಾನ ಒಳಗಾದ ವರ್ಗದಿಂದ ನಾನು ಇಲ್ಲಿಂದ ಅವ್ರಿಗೆ ವಿಶೇಷ ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್.